ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂ ಹಬ್ಬಗಳಿಗೂ ಸಂಕಷ್ಟ. ನೆಮ್ಮದಿಯಾಗಿ ಒಂದು ಗಣೇಶೋತ್ಸವವನ್ನು ಆಚರಿಸಲಾಗದ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಲು ತೂರಾಟದಲ್ಲಿ ಮಹಿಳೆಯರಿಗೆ ಗಾಯ ಆಗಿರುವಂತದ್ದು ಇದು ಆತಂಕಕಾರಿ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಮದ್ದೂರಿನಲ್ಲಿ ಒಂದು ಕಡೆ ನಿನ್ನೆ ರಾತ್ರಿಯ ಕಲ್ಲು ತೂರಾಟದ ವೇಳೆ ದೇವರ ವಿಗ್ರಹಕ್ಕೆ ಗಣಪತಿಗೆ ಕಲ್ಲು ಹೊಡೆದಿರ್ತಕ್ಕಂಥದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ನಿನ್ನೆಯಿಂದ ನೋಡ್ತಾ ಇದ್ರೆ ಹೆಣ್ಣು ಮಕ್ಕಳು ಬಹಳ ಸ್ಪಷ್ಟವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ನಮಗಿಲ್ಲಿ ಪರಿಸ್ಥಿತಿ ಕಷ್ಟ ಇದೆ ಅಂತ. ಮೇಲಿಂದ ಇವತ್ತು ಲಾಠಿ ಚಾರ್ಜ್ ಆದಂತಹ ಸಂದರ್ಭದಲ್ಲಿ ಮಹಿಳೆಯೊಬ್ಬರಿಗೆ ಹೊಡೆದಿರ್ತಕ್ಕಂಥದ್ದು. ಸೊ ಕಾನೂನು ಸುವ್ಯವಸ್ಥೆಯನ್ನ ಹೀಗೆ ಕಂಟ್ರೋಲ್ ಮಾಡಬೇಕಾ? ಬೇರೆ ಯಾವುದೇ ವಿಧಾನಗಳಿಲ್ವಾ? ಮೊದಲೇ ಮುನ್ನೆಚ್ಚರಿಕೆ ಕೈಗೊಳ್ಳಬಹುದಾಗಿತ್ತಲ್ವಾ? ಸೂಕ್ಷ್ಮ ಪರಿಸ್ಥಿತಿ, ಇಂಟೆಲಿಜೆನ್ಸ್, ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಸತ್ತೋಗಿದೆಯಾ ಅನ್ನೋ ಪ್ರಶ್ನೆಗಳೆಲ್ಲವೂ ಕೂಡ ಹೇಳುತ್ತೆ. ಇವತ್ತು ಚಲುವರಾಯಸ್ವಾಮಿ ಅವರು ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಾರೆ, ಬಿಜೆಪಿ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಅಲ್ಲಿ ಒದ್ದಾಡ್ತಾ ಇರುವವರು ಮಾತ್ರ ಸ್ಥಳೀಯ ಜನಗಳು. ಅವರ ಸುಖ, ಸಂತೋಷ, ಖುಷಿ, ನೆಮ್ಮದಿ ಬೀದಿಗೆ ಬಿದ್ದಿದೆ ಇವತ್ತು. ಸೊ ಇದಕ್ಕೆಲ್ಲ ಏನು ಕಾರಣ? ರಾಜ್ಯ ಸರ್ಕಾರದ ಕೈಲಿ ಅಧಿಕಾರ ಇದೆ, ಇದನ್ನ ಬೇರೆ ರೀತಿಯಲ್ಲಿ ಇಂಟೆಲಿಜೆನ್ಸ್ ನ ಉಪಯೋಗಿಸಿಕೊಂಡು ಮೊದಲೇ ಮುನ್ನೆಚ್ಚರಿಕೆ ಕೈಗೊಳ್ಳಬಹುದಾಗಿತ್ತಲ್ವಾ? ಅಭಿಷೇಕ್, ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಇಲ್ಲಿರುವಂತಹ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ನಿಮ್ಗೆ ತೋರಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿರುವಂತದ್ದು. ನಿನ್ನೆ ನಡೆದಿರುವಂತಹ ದುರ್ಘಟನೆಯನ್ನ ವಿರೋಧಿಸಿ ಅನ್ಯ ಧರ್ಮೀಯರಿಗೆ ಬುದ್ಧಿಯನ್ನ ಕಲಿಸುವಂತ ವಿಚಾರವಾಗಿ ಇಲ್ಲಿ ನೆರೆದಿರುವಂತಹ ಸಾವಿರಾರು ಹಿಂದೂಗಳದ್ದು ಒಂದೇ ಬೇಡಿಕೆ ಆಗಿರುವಂತದ್ದು, ಒಂದೇ ಕೂಗಾಗಿರುವಂತದ್ದು ಜೈ ಶ್ರೀರಾಮ್ ಅಂತಿರೋದು. ಅಲ್ಲಿಗೆ ಅನ್ಯ ಧರ್ಮೀಯರ ಹಬ್ಬಗಳಿಗೆ ನಾವು ಎಂದೂ ಕೂಡ ತೊಡಕನ್ನ ಮಾಡಿಲ್ಲ, ಅಡ್ಡಿಯನ್ನ ನಾವು ಎಲ್ಲಿಯೂ ಕೂಡ ಅಡ್ಡಿಪಡಿಸಿಲ್ಲ. ಆದ್ರೂ ಕೂಡ ಗಣೇಶನ ಮೂರ್ತಿಯನ್ನ ಶಾಂತಿಯುತವಾಗಿ ತೆಗೆದುಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಲ್ಲನ್ನ ಹೊಡಿತಾರೆ ಅಂದ್ರೆ ಇಂಥವರಿಗೆ ನಾವು ಪಾಠ ಕಲಿಸಬೇಕು ಅಂತ ಒಂದಿಷ್ಟು ಜನ ಸ್ಥಳೀಯರಿದ್ದಾರೆ, ಮಾತಾಡಿಸ್ತೀನಿ. ಈಗ ನಿನ್ನೆ ಆದಂತ ಘಟನೆ ಈ ಹಿಂದೆ ಯಾವತ್ತಾದ್ರೂ ಮಂಡ್ಯದಲ್ಲಿ ನಡೆದಿತ್ತ, ಮದ್ದೂರಿನಲ್ಲಿ ನಡೆದಿತ್ತ? ಒಂದ್ ವೇಳೆ ಈ ರೀತಿ ಆಗ್ತದೆ ಅಂತ ಗೊತ್ತಿದ್ದಾಗ ಪೊಲೀಸರು ವ್ಯವಸ್ಥೆ ಮಾಡ್ಕೊಬೇಕಿತ್ತು ಸರ್. ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಸರ್ಕಾರದ ವೈಫಲ್ಯ ಮತ್ತೆ ಪೊಲೀಸರ ವೈಫಲ್ಯ. ಕಳೆದ ಸರಿ ನಾಗಮಂಗಲದಲ್ಲೂ ಇದೇ ತರ ಘಟನೆಗಳಾಗಿತ್ತು, ಆಗಿಲ್ಲ ಅಂತಲ್ಲ. ಇಲ್ಲಿ ಹಿಂದೂಗಳು ಸಹಿಸ್ಕೊಂತಾರೆ, ಎಲ್ಲಿ ತನಕ ಸಹಿಸ್ಕೊಂತಾರೆ? ಒಂದ್ ರೀತಿ ನೀತಿ ಇರುತ್ತೆ. ಇಲ್ಲಿ ಆ ಮಸೀದಿ ಮುಂದೆ ಯಾರು ಶವ ಸಂಸ್ಕಾರ ಮಾಡಕ್ಕೆ ಗೊತ್ತು, ನಿಮ್ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತಮಟೆ ಹೊಡ್ಕೊಂಡು ಶವವನ್ನ ತಗೊಂಡೋಗ್ತೀವಿ. ಅಂತ ಸಂದರ್ಭದಲ್ಲಿ ಈ ಮಸೀದಿ ಮುಂದೆ ಆ ತಮಟೆನೂ ಸುಧಾ ಹೊಡಿಬಾರ್ದಂತೆ, ಆ ರೀತಿ ಇವ್ರದ್ದು ಕಾನೂನು ಇದೆಯಂತೆ. ಇಲ್ಲಿ ಮದ್ದೂರಮ್ಮನ ಜಾತ್ರೆ ನಡೆಯುತ್ತೆ. ಮದ್ದೂರಿದು ನಮ್ಮ ಆರಾಧ್ಯ ದೈವ, ಇಲ್ಲಿ ನಾಡ ದೇವತೆ. ಆ ಮದ್ದೂರು ಉತ್ಸವದಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರೂ ಕೂಡ ಮಸೀದಿ ಮುಂದೆ ಬರಬಾರ್ದಂತೆ. ನಾವ್ ಎಲ್ಲಿದ್ದೀವಿ ಸರ್? ಎಲ್ಲಿದ್ದೀವಿ ನಾವು? ಪಾಕಿಸ್ತಾನದಲ್ಲಿದ್ದೀವ ನಾವು? ಯಾಕೆ ಈ ರೀತಿ? ಒಂದು ಹಿಂದೂ ಗಣಪತಿನ, ಒಂದು ಸಣ್ಣ ಗಣಪತಿನ, ಯಾವುದೋ ಒಂದು ಬೀದಿಲ್ ಕೂರಿಸಿರೋಂಥ ಗಣಪತಿನ ಮಸೀದಿ ಮುಂದೆ ತಕೊಂಡೋದ್ರೆ ಇವ್ರಿಗೆ ಯಾಕೆ ಅಷ್ಟೊಂದು ಉರಿ? ಯಾಕೆ ಇವರು ಪೂರ್ವ ನಿಯೋಜಿತವಾಗಿ ಅಷ್ಟೊಂದು ಕಲ್ಲುಗಳನ್ನ ಸಂಗ್ರಹ ಮಾಡ್ಕೊಂಡು ಮಸೀದಿ ಮೇಲೆ ಕಲ್ತು? ಕಾಶ್ಮೀರದಲ್ಲಿ ಇನ್ಸಿಡೆಂಟ್ ನೋಡಿದ್ವಿ, ಕಾಶ್ಮೀರದಲ್ಲಿ ಕಲ್ಗಳು ಹೊಡಿತಾ ಇದ್ವಿ. ಅದೇ ಸರ್, ಇವರು ಈ ಸರ್ಕಾರ ಬಂದ್ಮೇಲೆ ನಮ್ ಕರ್ನಾಟಕನು ಕಾಶ್ಮೀರ ಮಾಡಕ್ ಹೊರಟವ್ರೆ. ಆದ್ರೆ ಮೇಲಿರೋದು ನಮ್ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಆ ಸಂದರ್ಭ ಉದ್ಭವ ಆಗೋದಿಲ್ಲ. ಇವತ್ತು ಹಿಂದೂ ಸಮಾಜ ಎಷ್ಟು ಜಾಗೃತ ಆಗೋದಕ್ಕೆ ಇವತ್ತಿನ ನಿದರ್ಶನ. ಇವತ್ತು ನಾವು ಅಲ್ಲಿ ಬರ್ತಾ ಇದ್ರೆ, ಈ ಮೆರವಣಿಗೆ ಬರ್ತಾ ಇದ್ರೆ, ಯಾವ್ದೋ ಸಂದಿಲಿ ಮೇಲ್ಗಡೆ ನಿಂತ್ಕೊಂಡು ಮುಸ್ಲಿಂ ಮತಾಂಧರು ಸರಳುಗಳು ತೋರಿಸೋದು, ಮಚ್ಚು ತೋರಿಸೋದು ವಿಡಿಯೋ ಇದೆ, ನಿಮ್ಗೆ ಕಳಿಸ್ತೀವಿ ಊಟ. ಜೊತೆಗೆ ಇವತ್ತು ಪೊಲೀಸರು ಕೂಡ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳೆಯರನ್ನ ತಳ್ಳಾಡ್ತಾರೆ. ಇಲ್ಲಿ ನಾನ್ ನೋಡಿರೋಂಥದ್ದು, ಜೈ ಶ್ರೀರಾಮ್ ಅಂತ ಕೂಗ್ತಾ ಇದ್ರಿ, ಡಿಜೆ ಹಾಕೊಂಡಿದ್ರಿ, ಎಲ್ಲರೂ ಕೂಡ ಭಾಗವಧ್ವಜ ಇಟ್ಕೊಂಡಿದ್ರ, ಕೇಸರಿ ಹಿಡಿದು ಕುಣಿತಾ ಇರೋಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತ ಕಾರಣ ಏನಿತ್ತು? ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಸರ್? ಅದೇ ಸರ್, ಇವ್ರದ್ದು ದೌರ್ಜನ್ಯ, ಬೇರೆ ಅಲ್ಲ, ದೌರ್ಜನ್ಯ, ಪೊಲೀಸರ ದೌರ್ಜನ್ಯ ಇದು. ಇವತ್ತು ಸುಮಾರು ಜನ, 3-4 ಜನ ಮಹಿಳೆಯರಿಗೆ ಏಟಾಗಿದೆ, ಮಕ್ಕಳುಗಳಿಗೆ ಏಟಾಗಿದೆ, ಸುಮಾರು ಜನಕ್ಕೆ ಕೈ ಮುರಿದೋಗಿದೆ. ಇವತ್ತು ಇಡೀ ಹಿಂದೂ ಸಮಾಜ ಏನು ಉತ್ತರ ಕೊಡಬೇಕು ಆ ಉತ್ತರನ ತಕ್ಕ ಉತ್ತರನ ಗ್ಯಾರಂಟಿ ಕೊಡ್ತೀವಿ. ಕೊಡೋ ತನಕ ನಾವು ಈ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ. ಒಂದಂತೂ ಸತ್ಯ, ನಿನ್ನೆ
ಯಾರ್ಯಾರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗಣಪತಿ ಮೇಲೆ ಕಲ್ಲು ತೂರಿದಾರೋ, ಯಾರು ಚಪ್ಪಲಿ ತೂರಿದಾರೋ ಅವ್ರ ಅಷ್ಟೂ ಜನಕ್ಕೂ ಕೂಡ ಶಿಕ್ಷೆ ಆಗೋ ತನಕ ನಾವ್ ಯಾರು ಕೂಡ ಇವತ್ತು ಮದ್ದೂರು ಪೊಲೀಸ್ ಸ್ಟೇಷನ್ ಮುಂದೆ ಕೂರ್ತೀವಿ. ಯಾರು ಕೂಡ ಕದಲೋದಿಲ್ಲ. ಅಲ್ಲಿ ಅವ್ರ ಅರೆಸ್ಟ್ ಆಗಬೇಕು, ಆ ಪೂರ್ತಿ ಮಾಹಿತಿ ನಮ್ಗೆ ಕೊಡಬೇಕು. SP ಆಗ್ಲಿ DC ಆಗ್ಲಿ ನಮ್ಗೆ ಕೊಡಬೇಕು. ಅಲ್ಲಿ ತನಕ ನಾವು ಇರುವಂತ ಯಾವ ಹಿಂದೂ ಕಾರ್ಯಕರ್ತರು ಕೂಡ ಮೇಲೆದೊಳ್ಳೋದಿಲ್ಲ. ಒಂದ್ ಕಡೆ ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಕೂಗ್ತಾರೆ, ಮತ್ತೊಂದ್ ಕಡೆ ನಾವು ವಾಪಸ್ ಹಿಂದೆ ಇರುವಂತ ಚಿತ್ರಣವನ್ನ ಕೂಡ ತೋರಿಸಬೇಕಾಗುತ್ತೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತ ಜನರು ಅಲ್ಲಲ್ಲಿ ಪಾಯಿಂಟ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಶ್ರೀಲಕ್ಷ್ಮಿ ಸುಮಾರು 50 ಮೀಟರ್ಗಳ ಗ್ಯಾಪ್ ಗಳಲ್ಲಿ ಎಲ್ಲರೂ ಬರ್ತಾ ಇರುವಂತದ್ದು. ಈಗಾಗಲೇ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಜಾಗದಲ್ಲಿ ನಾವು ನೋಡಿರುವಂತದ್ದು ಮುಸಲ್ಮಾನರು ಕೂಡ ಇವತ್ತು ಮಚ್ಚನ್ನ ತೋರಿಸಿರುವಂತ ಒಂದಿಷ್ಟು ಘಟನೆಗಳನ್ನ ನಾವು ಗಮನಿಸಿದ್ದೇವೆ ಅಂತ ಹಿಂದೂ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಬೇಸರಗೊಂಡಂತ ಹಿಂದೂ ಕಾರ್ಯಕರ್ತರು ಈಗಾಗಲೇ ಮಸೀದಿ ಅಂದ್ರೆ ಜಾಮಿಯಾ ಮಸೀದಿನ ಮೇಲೆ ಕಲ್ಲನ್ನ ತೂರಾಟ ಕೂಡ ಮಾಡಿರುವಂತ ಒಂದು ದೃಶ್ಯವನ್ನು ನಾವು ನೋಡಿದ್ದೇವೆ. ಮತ್ತೊಂದು ಕಡೆ ಅಲ್ಲಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಮಲ್ಲಿಕಾರ್ಜುನ ಬಾಲದಂಡಿ SP ಮಂಡ್ಯ ಇರಬಹುದು, SP ಮೈಸೂರು ಇರಬಹುದು, ಬೇರೆ ಬೇರೆ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಹಿಂದೂ ಕಾರ್ಯಕರ್ತರನ್ನ ಮೀರಿಸುವ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಲೋಕಲ್ ಲಾ ಅಂಡ್ ಆರ್ಡರ್ ಪೊಲೀಸ್ ಜೊತೆಗೆ DAR ಅನ್ನ ಕರೆಸಿಕೊಂಡಿರೋದು ಎರಡನೇ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಶಾಂತಿಯುತವಾಗಿ ಸಾಗ್ತಾ ಇದ್ದಂತ ಹಿಂದೂ ಕಾರ್ಯಕರ್ತರ ಮೆರವಣಿಗೆ ಮೇಲೆ 2-3 ಕಡೆ ಲಾಠಿ ಚಾರ್ಜ್ ಮಾಡಲಾಗಿರುವಂತದ್ದು ಮೂರನೇ ಪಾಯಿಂಟ್ ಆಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಯಾವುದೇ ರಾಜಕೀಯ ಬಣ್ಣವಿಲ್ಲದೆ ಇದ್ದರೂ ಕೂಡ ಒಂದು ಧರ್ಮವನ್ನ ಮಾತ್ರ ಈ ಸರ್ಕಾರ ಸಪೋರ್ಟ್ ಮಾಡ್ತಿದೆ ಅನ್ನೋದು ಸ್ಥಳೀಯರ ಆಕ್ರೋಶ ಆಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರಿಸ್ಥಿತಿ ಹತೋಟಿಗೆ ಬಾರದೆ ಇದ್ದಲ್ಲಿ ಬೇಕಾದಂತ ಅಷ್ಟು ಸಕಲ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ಅಲ್ಲಲ್ಲಿ ಸೇರಿರುವಂತಹ ಹಿಂದೂ ಕಾರ್ಯಕರ್ತರ ಡಿಮಾಂಡ್ ಒಂದೇ ಆಗಿರುವಂತದ್ದು. ನಿನ್ನೆಯ ಘಟನೆಗೆ ಸಾಕ್ಷಿಯಾದಂತ, ನಿನ್ನೆಯ ಘಟನೆಗೆ ಕಾರಣೀಕರ್ತರಾದಂತ ಅಷ್ಟು ಮುಸಲ್ಮಾನರನ್ನ ವಶಕ್ಕೆ ಪಡೆಯಬೇಕು, ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಅವರಿಗೆ ಶಿಕ್ಷೆ ಆಗದೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಠಾಣೆಯಿಂದ ತೆರಳೋದಿಲ್ಲ. ಅವರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಿರುವಂತದ್ದು. ಈಗ ಮತ್ತೊಮ್ಮೆ ಈ ಗುಂಪು ಇರುವ ಸ್ಥಳಕ್ಕೆ ರಿಪಬ್ಲಿಕ್ ಟಿವಿ ಬಂದಿರುವಂತದ್ದು. ಇಡೀ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿರೋದು ನೋಡ್ತಾ ಇದೀವಿ. ಪ್ರತಿಯೊಬ್ಬ ಪೊಲೀಸರು ಕೂಡ ಈ DSWAT ಟೀಮ್ನವರು ಹೆಲ್ಮೆಟ್ ಅನ್ನ ಧರಿಸಿದ್ದಾರೆ, ಬುಲೆಟ್ ಪ್ರೂಫ್ ವೆಸ್ಟ್ ಅನ್ನ ಹಾಕೊಂಡಿದ್ದಾರೆ, ಲಾಠಿಗಳನ್ನ ಹಿಡಿದುಕೊಂಡಿರುವಂತದ್ದು ಒಂದು ಕಡೆ ದೃಶ್ಯ ಆಗುತ್ತೆ. ಮತ್ತೊಂದು ಕಡೆ ಹಿಂದೂ ಬಾವುಟ ಅಥವಾ ಭಾಗವಧ್ವಜ ಅಥವಾ ಕೇಸರಿ ಶಾಲನ್ನ ಧರಿಸಿರುವಂತ ಅಷ್ಟೂ ವ್ಯಕ್ತಿಗಳು ಸರ್ಕಲ್ನ ಕಡೆಗೆ ನಡ್ಕೊಂಡು ಬರ್ತಿರುವಂತದ್ದು ಮತ್ತೊಂದು ದೃಶ್ಯ ಆಗುತ್ತೆ. ಮತ್ತೊಂದು ಕಡೆ ಇದೇ ಒಂದು ಆಟೋ ಮುಖಾಂತರ ಈಗ ಸೂಚನೆಯನ್ನ ನೀಡಲಾಗ್ತಿದೆ, ಹಿಂದೂಗಳ ಅಂಗಡಿಯಲ್ಲಿ ಮಾತ್ರ ಖರೀದಿ ಮಾಡೋಣ, ಮುಸಲ್ಮಾನರು ನಮಗೆ ಈ ರೀತಿ ಧರ್ಮಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂದಾಗ ಅವರ ಅಂಗಡಿಗಳಲ್ಲಿ ನಾವು ಖರೀದಿ ಮಾಡೋದು ಬೇಡ ಅಂತ ಅನೌನ್ಸ್ ಮಾಡ್ತಿದ್ದಾರೆ. ಖುದ್ದು ಅವ್ರನ್ನ ಮಾತಾಡಿಸ್ತೇನೆ. ಈಗ ನಿಮ್ಮ ಅನೌನ್ಸ್ಮೆಂಟ್ ಏನಂತ ನಡೀತಾ ಇದೆ ಕಳೆದ ಸುಮಾರು ಗಂಟೆಗಳಿಂದ? ನಾವು ಶಾಂತಿಯುತವಾಗಿ ಹೋಗ್ತಿದ್ದಂತ ಗಣೇಶನ ವಿಗ್ರಹದ ಮೇಲೆ ನೀವು ಯಾರು ಮದರಸ ಒಂದು ಬಿಲ್ಡಿಂಗ್ ಮೇಲಿಂದ ನೀವು ಹಲ್ಲೆ ಮಾಡಿದ್ದೀರಾ, ಅವಮಾನ ಮಾಡಿದ್ದೀರಾ, ಅಪಮಾನ ಮಾಡಿದ್ದೀರಾ, ಇದ್ರ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಇದು. ನಾವು ಜಾಗೃತವಾಗಿದೆ ಹಿಂದೂ ಸಮಾಜ, ನಾವೇನು ಯಾರಿಗಿಂತ ಕಡಿಮೆ ಇಲ್ಲ, ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಹಿಂದೂ ಸಮಾಜ ಇವತ್ತು ಈ ರ್ಯಾಲಿನ ಹೊರಟಿದೆ. ಇದು TB ಸರ್ಕಲ್ ಬರುತ್ತೆ. ಅಲ್ಲಿ ದೊಡ್ಡ ನಮ್ಮ ನಾಯಕರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ. ಅದಾದ್ಮೇಲೆ SP ಅವ್ರು ಬರಬೇಕು, ನಮ್ಮ ಮನವಿಯನ್ನ ಸ್ವೀಕರಿಸಬೇಕು, ನಮ್ಮ ಅಹವಾಲನ್ನ ಸ್ವೀಕರಿಸಬೇಕು. ಅವರು ಯಾರು ಇದಕ್ಕೆ ಕಾರಣಕರ್ತರೋ ಆ ಕಾರಣಕರ್ತರನ್ನ ಬಂಧಿಸಬೇಕು. ಅನಾಥರೈಸ್ ಆಗಿರುವಂತ ಈ ಮದರಸ ಬಿಲ್ಡಿಂಗ್ ಅನ್ನ ವಶಪಡಿಸ್ಕೋಬೇಕು. ಅಲ್ಲಿರುವಂತ ಎಲ್ಲ ದೇಶದ್ರೋಹಿ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅನ್ನೋದೇ ನಮ್ಮ ಈ ಹೋರಾಟದ ಉದ್ದೇಶ.